ಎಡವಟ್ಟಿನಿಂದಾಗಿ ಇದೀಗ ಸಿಟಿ ಮಂದಿ ಇಳಿಶಾಪ ಹಾಕೋ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಡ್ರೋನ್ಗಳನ್ನ ಬಳಕೆ ಮಾಡಿಕೊಂಡು ಪ್ರಾಪರ್ಟಿ ಸರ್ವೆ ಮಾಡಿ ಟ್ಯಾಕ್ಸ್ ಅನ್ನ ಹಾಕ್ತಾ ಇರುವ ಕ್ರಮದ ವಿರುದ್ಧ ಇದೀಗ ಬೆಂಗಳೂರಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡ್ರೋನ್ಗಳ ಸರ್ವೆಯಿಂದಾಗಿ ಸಿಟಿ ಮಂದಿ ಟ್ಯಾಕ್ಸ್ ಸಂಕಷ್ಟಕ್ಕೆ ಸಿಲುಕಾಕೊಂಡಿದ್ದಾರೆ. ಕಟ್ಟಡದ ಮೇಲೆ ವಾಟರ್ ಟ್ಯಾಂಕ್ ಇದ್ರೂ ಕೂಡ ಎಕ್ಸ್ಟ್ರಾ ಟ್ಯಾಕ್ಸ್ ಅನ್ನ ಹಾಕಲಾಗ್ತಾ ಇದೆ. 60,000ಕ್ಕೂ ಹೆಚ್ಚು ಮನೆಗಳಿಗೆ ಈ ಡ್ರೋನ್ ಸರ್ವೆ ಆಧಾರದ ಮೇಲೆ ನೋಟಿಸ್ ಅನ್ನ ಕೊಡಲಾಗಿದೆ ಅನ್ನೋ ಆರೋಪ ಕೇಳೋಕ್ ಸಿಕ್ಕಿದೆ. ಜಿಬಿಎ ಮಾಡುವ ಎಡವಟ್ಟಿಗೆ ಇದೀಗ ತೆರಿಗೆದಾರರು ಒಂದ್ ಕಡೆಗೆ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಯಾಕಂದ್ರೆ ಖಾಲಿ ಸ್ಪೇಸ್ಗೂ ಟ್ಯಾಕ್ಸ್ ಹಾಕ್ತಿದ್ದಾರೆ, ಆ ಕಟ್ಟಡ ಮೇಲೆ ನೀರಿನ ಟ್ಯಾಂಕ್ ಇಟ್ಟು ಟ್ಯಾಕ್ಸ್ ಹಾಕ್ತಿದ್ದಾರೆ. ಯಾಕಂದ್ರೆ ಡ್ರೋನ್ಗಳ ಮುಖಾಂತರ ಈಗ ಸರ್ವೆ ಮಾಡ್ತಿದ್ದಾರೆ. ಹೀಗಾಗಿ ಸರ್ವೆ ಮುಖಾಂತರ ಮಾಡಿ ಇದೀಗ ಡಬಲ್ ತ್ರಿಬಲ್ ಟ್ಯಾಕ್ಸ್ ಹಾಕ್ತಿದ್ದಾರೆ ಎಂಬುದು ಗಂಭೀರ ಆರೋಪ. ಹೀಗಾಗಿ ಸುಮಾರು ಜನರಿಗೆ, ಜಯನಗರದ ಸುತ್ತಮುತ್ತ ಜನರಿಗೆ ಸುಮಾರು ನೋಟಿಸ್ ಬಂದಿದೆ, ಸೋಕೋಸ್ ನೋಟಿಸ್ ನೀಡಿದ್ದಾರೆ. ಯಾಕಂದ್ರೆ ನೋಡ್ತಿರ್ಬೋದು, ಅದು ಖಾಲಿ ಜಾಗ, ಆ ಖಾಲಿ ಜಾಗ ಟ್ಯಾಕ್ಸ್ ಹಾಕ್ತಾರೆ, ಸಜ್ಜಗೂ ಟ್ಯಾಕ್ಸ್ ಹಾಕ್ತಾರೆ, ನೀರಿನ ಟ್ಯಾಂಕ್ ಇಟ್ಟು ಟ್ಯಾಕ್ಸ್ ಬೀಳುತ್ತೆ. ಇವರೆಲ್ಲ ಮೆಸೇಜ್ ಬಂದಿದೆ ಡಬಲ್ ಟ್ಯಾಕ್ಸ್ ಕಟ್ಟಬೇಕಂತ. ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಎಷ್ಟು ಟ್ಯಾಕ್ಸ್ ಹಾಕಿದರೆ, ಯಾವುದಕ್ಕೆಲ್ಲ ಟ್ಯಾಕ್ಸ್ ಹಾಕಿದ್ರೆ ಅಂತ ಜಿಬಿಎದವರು? ಸರ್, ಜಿಬಿಎನವರು ಟ್ಯಾಕ್ಸ್ ಅದೇನೋ ಇದ್ರಲ್ಲಿ ಕಳಿಸ್ತಾರೆ ಮೊಬೈಲ್ ಅಲ್ಲಿ, ಮೆಸೇಜ್ ನಮ್ಗೆ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ಜೊತೆಗೆ ನನಗೆ ಇನ್ನೂ ಒಂದು ದೊಡ್ಡ ಪ್ರಾಬ್ಲಮ್ ಅಂದ್ರೆ, ನಾನು ಜೆಪಿ ನಗರ ರೆಸಿಡೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್ ಪ್ರೆಸಿಡೆಂಟ್. ನನ್ನ ಆಫೀಸು ಡೈಲಿ ಒಂದು 20-30 ಜನ ಹುಡ್ಕೊಂಡು ಬರ್ತಾ ಇದ್ದಾರೆ. ಇವಾಗ ಸರ್ ಇದೇನೋ ನೋಟಿಸ್ ಬಂದಿದೆ ಸರ್, ಏನ್ ಮಾಡ್ಬೇಕು ಗೊತ್ತಾಗಲ್ಲ, ಆನ್ಲೈನ್ ಅಲ್ಲಿ ರಿಪ್ಲೈ ಕೊಡಿ ಅಂತ ಹೇಳ್ತಾರೆ. ಆನ್ಲೈನ್ ಹೋದ್ರೆ ಒಂದ್ ಸ್ವಲ್ಪ 10-20 ಸೆಕೆಂಡ್ಸ್ ಪಾಯಿಂಟ್ಸ್ ಮುಂದೆ ಹೋಗುತ್ತೆ ಕಂಪ್ಯೂಟರ್, ಆಮೇಲೆ ಸಿಸ್ಟಮ್ ಡೌನ್ ಆಗ್ಬಿಡುತ್ತೆ, ಏನೂ ರಿಪ್ಲೈ ಸಿಕ್ಕಲ್ಲ. ಆಮೇಲೆ ಬಿಬಿಎಂಪಿ ಆಫೀಸ್ಗಳಿಗೆ ಅಪ್ರೋಚ್ ಮಾಡಿದ್ರೆ ಬಿಬಿಎಂಪಿ ಆಫೀಸಲ್ಲಿ ಯಾರಿಗೂ ಏನು ಇದ್ರ ಬಗ್ಗೆ ನಾಲೆಜ್ ಇಲ್ಲ. ಅವ್ರು ಕೇಳಿದ್ರೆ ಅವರೆಲ್ಲ ಸುಮ್ಮನೆ ಬ್ಲೈಂಡ್ ಆಗಿ ಮುಖ ನೋಡ್ತಾರೆ. ಸರ್ ಗೊತ್ತಿಲ್ಲ ಸರ್, ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗಿಬೇಕಾರೆ ನಾವು ರೈಟಿಂಗ್ ಕಂಪ್ಲೇಂಟ್ ಕೊಡಿಬೇಕಾದ್ರೆ ಫೈಲ್ ಮಾಡ್ತೀವಿ ಅಂತಾರೆ. ಇಲ್ಲ ಅಂದ್ರೆ ನಿಮ್ಗೆ ಆನ್ಲೈನ್ ಅಲ್ಲಿ ಕಂಪ್ಲೇಂಟ್ ಲಾಡ್ಜ್ ಮಾಡಿ ಅಂತಾರೆ. ಆನ್ಲೈನ್ ಅಲ್ಲಿ ಪ್ರಾಕ್ಟಿಕಲಿ ಸಾಧ್ಯ ಆಗ್ತಾ ಇಲ್ಲ. ಅದರಿಂದ ಇವಾಗ ನನ್ಗೆ ನಮ್ಮ ರೆಸಿಡೆಂಟ್ಸ್ ಎಲ್ಲ ಏನ್ ಮಾಡ್ತಾರೆ, ಆಸ್ ಎ ಪ್ರೆಸಿಡೆಂಟ್ ನೀವು ಎಲ್ಲರೂ ಪರವಾಗಿ ಹ್ಯಾವ್ ಟು ಫೈಟ್ ಫಾರ್ ಅಸ್. ಯಾಕಂದ್ರೆ ಇದೊಂಥರ ದಿಸ್ ಇಸ್ ಹರಾಸ್ಮೆಂಟ್ ಅನ್ನೋಕ್ಕಿಂತ ಜಾಸ್ತಿ ಆಗ್ತಾ ಇದೆ ಇದು. ಯಾಕಂದ್ರೆ ಅವ್ರೇನ್ ಹೇಳ್ತಾರೆ, ಇವಾಗ ನಮ್ದು SOS ಸೆಲ್ಫ್ ಅಸೆಸ್ SAS ಮಾಡುವಾಗ ಪ್ಲಿಂತ್ ಏರಿಯಾದನ್ನ ನೀವು ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳಿದ್ರು. ಪ್ಲಿಂತ್ ಏರಿಯಾನ ಎಲ್ಲರೂ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹಾಕ್ತಾರೆ. ಪ್ಲಿಂತ್ ಏರಿಯಾ ಅಂದ್ರೆ ಒಂದು ಮನೆಯಲ್ಲಿ ಒಂದು ಪಾಯದ ತುದಿಯಿಂದ ಇನ್ನೊಂದು ಪಾಯದ ತುದಿ ತನಕ ಬರುತ್ತಲ್ಲ, ದಟ್ ಇಸ್ ಕಾಲ್ಡ್ ಪ್ಲಿಂತ್ ಏರಿಯಾ ಆಸ್ ಪರ್ ಬಿಬಿಎಂಪಿ. ಅದ್ರ ಪ್ರಕಾರನೇ ಲೆಕ್ಕ ಹಾಕಿದೀವಿ. ಆದ್ರೆ ಇವಾಗ ಎಕ್ಸ್ಟ್ರಾ ಅಡಿಷನಲ್ ಡ್ರೋನ್ ಟೆಕ್ನಾಲಜಿ ಅಂದ್ಬಿಟ್ಟು ಹೇಳ್ಬಿಟ್ಟು ಎಕ್ಸ್ಟ್ರಾ ಅಬ್ನಾರ್ಮಲ್ ಏರಿಯಾ ಎಲ್ಲಿಂದ ಬರ್ತಾ ಇದೆ ಅನ್ನೋದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಈಗ ನಿಮ್ಮ ಮನೆಗೂ ಟ್ಯಾಕ್ಸ್ ಹಾಕಿದ್ದಾರೆ, ಈಗ ಓಪನ್ ಸ್ಪೇಸ್ಗೂ ಟ್ಯಾಕ್ಸ್ ಹಾಕಿದ್ರೆ, ನೀರಿನ ಟ್ಯಾಂಕ್ ಇಟ್ಟು ಟ್ಯಾಕ್ಸ್ ಬೀಳ್ತಿದೆ ಡ್ರೋನ್ ಮುಖಾಂತರ, ಏನ್ ಹೇಳ್ತಾರೆ ಸರ್? ಎಲ್ಲ ಇದರಲ್ಲಿ ಪ್ರಾಪರ್ಟಿನಲ್ಲೂ ಸಜ್ಜಗಳಿಗೂ ಪ್ರಾಪರ್ಟಿ ಟ್ಯಾಕ್ಸ್, ಮೇಲೆ ಟೆರೇಸ್ಗಳಿಗೂ ಪ್ರಾಪರ್ಟಿ ಟ್ಯಾಕ್ಸ್, ಕೆಳಗಡೆ ಬೇಸ್ಮೆಂಟ್ ಪಾರ್ಕಿಂಗು ಪ್ರಾಪರ್ಟಿ ಟ್ಯಾಕ್ಸ್. ಎವ್ರಿಥಿಂಗ್ ಇಸ್ ಅಕಾರ್ಡಿಂಗ್ ಟು ಪ್ಲಿಂತ್ ಏರಿಯಾ. ಹೇಳ್ದಂಗೆ ಪ್ಲಿಂತ್ ಏರಿಯಾ ಪ್ರಕಾರ ಡ್ರೋನ್ ಟೆಕ್ನಾಲಜಿನಲ್ಲಿ ತಗೊಂಡು ಅದೇನ್ ಡ್ರೋನ್ ಟೆಕ್ನಾಲಜಿ ಏನ್ ಮಾಡಿದೆ ಗೊತ್ತಿಲ್ಲ, ಅದು ಎಲ್ಲ ಜಾಸ್ತಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನಮ್ಗೆಲ್ಲ ತೊಂದರೆ ಆಗ್ತಾ ಇದೆ. ಸದಸ್ಯರ ಪ್ರಕಾರ ಸರ್ಕಾರದ ಬಳಿ ದುಡ್ಡಿಲ್ಲ, ನಮ್ಮ ಬಳಿ ದುಡ್ಡು ತೆಗೆದುಕೊಳ್ತಿದ್ದಾರೆ ಎಂಬುದು ಗಂಭೀರ ಆರೋಪ ಕೇಳಿ ಬಂದಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಚಿತ್ಕೊಳ್ಬೇಕಾಗುತ್ತೆ. ಡ್ರೋನ್ ಸಂಕಷ್ಟ ಇದೀಗ ಪ್ರಾಪರ್ಟಿ ಟ್ಯಾಕ್ಸ್ ಮಾಲೀಕರಿಗೆ ಎದುರಾಗಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಡವಟ್ಟಿನಿಂದಾಗಿ ಇದೀಗ ಸಿಟಿ ಮಂದಿ ಇಳಿಶಾಪ ಹಾಕೋ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಡ್ರೋನ್ಗಳನ್ನ ಬಳಕೆ ಮಾಡಿಕೊಂಡು ಪ್ರಾಪರ್ಟಿ ಸರ್ವೆ ಮಾಡಿ ಟ್ಯಾಕ್ಸ್ ಅನ್ನ ಹಾಕ್ತಾ ಇರುವ ಕ್ರಮದ ವಿರುದ್ಧ ಇದೀಗ ಬೆಂಗಳೂರಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡ್ರೋನ್ಗಳ ಸರ್ವೆಯಿಂದಾಗಿ ಸಿಟಿ ಮಂದಿ ಟ್ಯಾಕ್ಸ್ ಸಂಕಷ್ಟಕ್ಕೆ ಸಿಲುಕಾಕೊಂಡಿದ್ದಾರೆ. ಕಟ್ಟಡದ ಮೇಲೆ ವಾಟರ್ ಟ್ಯಾಂಕ್ ಇದ್ರೂ ಕೂಡ ಎಕ್ಸ್ಟ್ರಾ ಟ್ಯಾಕ್ಸ್ ಅನ್ನ ಹಾಕಲಾಗ್ತಾ ಇದೆ. 60,000ಕ್ಕೂ ಹೆಚ್ಚು ಮನೆಗಳಿಗೆ ಈ ಡ್ರೋನ್ ಸರ್ವೆ ಆಧಾರದ ಮೇಲೆ ನೋಟಿಸ್ ಅನ್ನ ಕೊಡಲಾಗಿದೆ ಅನ್ನೋ ಆರೋಪ ಕೇಳೋಕ್ ಸಿಕ್ಕಿದೆ.
ಜಿಬಿಎ ಮಾಡುವ ಎಡವಟ್ಟಿಗೆ ಇದೀಗ ತೆರಿಗೆದಾರರು ಒಂದ್ ಕಡೆಗೆ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಯಾಕಂದ್ರೆ ಖಾಲಿ ಸ್ಪೇಸ್ಗೂ ಟ್ಯಾಕ್ಸ್ ಹಾಕ್ತಿದ್ದಾರೆ, ಆ ಕಟ್ಟಡ ಮೇಲೆ ನೀರಿನ ಟ್ಯಾಂಕ್ ಇಟ್ಟು ಟ್ಯಾಕ್ಸ್ ಹಾಕ್ತಿದ್ದಾರೆ. ಯಾಕಂದ್ರೆ ಡ್ರೋನ್ಗಳ ಮುಖಾಂತರ ಈಗ ಸರ್ವೆ ಮಾಡ್ತಿದ್ದಾರೆ. ಹೀಗಾಗಿ ಸರ್ವೆ ಮುಖಾಂತರ ಮಾಡಿ ಇದೀಗ ಡಬಲ್ ತ್ರಿಬಲ್ ಟ್ಯಾಕ್ಸ್ ಹಾಕ್ತಿದ್ದಾರೆ ಎಂಬುದು ಗಂಭೀರ ಆರೋಪ. ಹೀಗಾಗಿ ಸುಮಾರು ಜನರಿಗೆ, ಜಯನಗರದ ಸುತ್ತಮುತ್ತ ಜನರಿಗೆ ಸುಮಾರು ನೋಟಿಸ್ ಬಂದಿದೆ, ಸೋಕೋಸ್ ನೋಟಿಸ್ ನೀಡಿದ್ದಾರೆ. ಯಾಕಂದ್ರೆ ನೋಡ್ತಿರ್ಬೋದು, ಅದು ಖಾಲಿ ಜಾಗ, ಆ ಖಾಲಿ ಜಾಗ ಟ್ಯಾಕ್ಸ್ ಹಾಕ್ತಾರೆ, ಸಜ್ಜಗೂ ಟ್ಯಾಕ್ಸ್ ಹಾಕ್ತಾರೆ, ನೀರಿನ ಟ್ಯಾಂಕ್ ಇಟ್ಟು ಟ್ಯಾಕ್ಸ್ ಬೀಳುತ್ತೆ. ಇವರೆಲ್ಲ ಮೆಸೇಜ್ ಬಂದಿದೆ ಡಬಲ್ ಟ್ಯಾಕ್ಸ್ ಕಟ್ಟಬೇಕಂತ. ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಎಷ್ಟು ಟ್ಯಾಕ್ಸ್ ಹಾಕಿದರೆ, ಯಾವುದಕ್ಕೆಲ್ಲ ಟ್ಯಾಕ್ಸ್ ಹಾಕಿದ್ರೆ ಅಂತ ಜಿಬಿಎದವರು? ಸರ್, ಜಿಬಿನವರು ಟ್ಯಾಕ್ಸ್ ಅದೇನೋ ಇದ್ರಲ್ಲಿ ಕಳಿಸ್ತಾರೆ ಮೊಬೈಲ್ ಅಲ್ಲಿ, ಮೆಸೇಜ್ ನಮ್ಗೆ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ಜೊತೆಗೆ ನನಗೆ ಇನ್ನೂ ಒಂದು ದೊಡ್ಡ ಪ್ರಾಬ್ಲಮ್ ಅಂದ್ರೆ, ನಾನು ಜೆಪಿ ನಗರ ರೆಸಿಡೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್ ಪ್ರೆಸಿಡೆಂಟ್. ನನ್ನ ಆಫೀಸು ಡೈಲಿ ಒಂದು 20-30 ಜನ ಹುಡ್ಕೊಂಡು ಬರ್ತಾ ಇದ್ದಾರೆ. ಇವಾಗ ಸರ್ ಇದೇನೋ ನೋಟಿಸ್ ಬಂದಿದೆ ಸರ್, ಏನ್ ಮಾಡ್ಬೇಕು ಗೊತ್ತಾಗಲ್ಲ, ಆನ್ಲೈನ್ ಅಲ್ಲಿ ರಿಪ್ಲೈ ಕೊಡಿ ಅಂತ ಹೇಳ್ತಾರೆ. ಆನ್ಲೈನ್ ಹೋದ್ರೆ ಒಂದ್ ಸ್ವಲ್ಪ 10-20 ಸೆಕೆಂಡ್ಸ್ ಪಾಯಿಂಟ್ಸ್ ಮುಂದೆ ಹೋಗುತ್ತೆ ಕಂಪ್ಯೂಟರ್, ಆಮೇಲೆ ಸಿಸ್ಟಮ್ ಡೌನ್ ಆಗ್ಬಿಡುತ್ತೆ, ಏನೂ ರಿಪ್ಲೈ ಸಿಕ್ಕಲ್ಲ. ಆಮೇಲೆ ಬಿಬಿಎಂಪಿ ಆಫೀಸ್ಗಳಿಗೆ ಅಪ್ರೋಚ್ ಮಾಡಿದ್ರೆ ಬಿಬಿಎಂಪಿ ಆಫೀಸಲ್ಲಿ ಯಾರಿಗೂ ಏನು ಇದ್ರ ಬಗ್ಗೆ ನಾಲೆಜ್ ಇಲ್ಲ. ಅವ್ರು ಕೇಳಿದ್ರೆ ಅವರೆಲ್ಲ ಸುಮ್ಮನೆ ಬ್ಲೈಂಡ್ ಆಗಿ ಮುಖ ನೋಡ್ತಾರೆ. ಸರ್ ಗೊತ್ತಿಲ್ಲ ಸರ್, ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗಿಬೇಕಾರೆ ನಾವು ರೈಟಿಂಗ್ ಕಂಪ್ಲೇಂಟ್ ಕೊಡಿಬೇಕಾದ್ರೆ ಫೈಲ್ ಮಾಡ್ತೀವಿ ಅಂತಾರೆ. ಇಲ್ಲ ಅಂದ್ರೆ ನಿಮ್ಗೆ ಆನ್ಲೈನ್ ಅಲ್ಲಿ ಕಂಪ್ಲೇಂಟ್ ಲಾಡ್ಜ್ ಮಾಡಿ ಅಂತಾರೆ. ಆನ್ಲೈನ್ ಅಲ್ಲಿ ಪ್ರಾಕ್ಟಿಕಲಿ ಸಾಧ್ಯ ಆಗ್ತಾ ಇಲ್ಲ. ಅದರಿಂದ ಇವಾಗ ನನ್ಗೆ ನಮ್ಮ ರೆಸಿಡೆಂಟ್ಸ್ ಎಲ್ಲ ಏನ್ ಮಾಡ್ತಾರೆ, ಆಸ್ ಎ ಪ್ರೆಸಿಡೆಂಟ್ ನೀವು ಎಲ್ಲರೂ ಇದು ಪರವಾಗಿ ಹ್ಯಾವ್ ಟು ಫೈಟ್ ಫಾರ್ ಅಸ್. ಯಾಕಂದ್ರೆ ಇದೊಂಥರ ದಿಸ್ ಇಸ್ ಹರಾಸ್ಮೆಂಟ್ ಅನ್ನೋಕ್ಕಿಂತ ಜಾಸ್ತಿ ಆಗ್ತಾ ಇದೆ ಇದು. ಯಾಕಂದ್ರೆ ಅವ್ರೇನ್ ಹೇಳ್ತಾರೆ, ಇವಾಗ ನಮ್ದು SOS ಸೆಲ್ಫ್ ಅಸೆಸ್ SAS ಮಾಡುವಾಗ ಪ್ಲಿಂತ್ ಏರಿಯಾದನ್ನ ನೀವು ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳಿದ್ರು. ಪ್ಲಿಂತ್ ಏರಿಯಾನ ಎಲ್ಲರೂ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹಾಕ್ತಾರೆ. ಪ್ಲಿಂತ್ ಏರಿಯಾ ಅಂದ್ರೆ ಒಂದು ಮನೆಯಲ್ಲಿ ಒಂದು ಪಾಯದ ತುದಿಯಿಂದ ಇನ್ನೊಂದು ಪಾಯದ ತುದಿ ತನಕ ಬರುತ್ತಲ್ಲ, ದಟ್ ಇಸ್ ಕಾಲ್ಡ್ ಪ್ಲಿಂತ್ ಏರಿಯಾ ಆಸ್ ಪರ್ ಬಿಬಿಎಂಪಿ. ಅದ್ರ ಪ್ರಕಾರನೇ ಲೆಕ್ಕ ಹಾಕಿದೀವಿ. ಆದ್ರೆ ಇವಾಗ ಎಕ್ಸ್ಟ್ರಾ ಅಡಿಷನಲ್ ಡ್ರೋನ್ ಟೆಕ್ನಾಲಜಿ ಹೇಳ್ಬಿಟ್ಟು ಎಕ್ಸ್ಟ್ರಾ ಅಬ್ನಾರ್ಮಲ್ ಏರಿಯಾ ಎಲ್ಲಿಂದ ಬರ್ತಾ ಇದೆ ಅನ್ನೋದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಈಗ ನಿಮ್ಮನಿಗೂ ಟ್ಯಾಕ್ಸ್ ಹಾಕಿದ್ದಾರೆ, ಈಗ ಓಪನ್ ಸ್ಪೇಸ್ಗೂ ಟ್ಯಾಕ್ಸ್ ಹಾಕಿದ್ರೆ, ನೀರಿನ ಟ್ಯಾಂಕ್ ಇಟ್ಟು ಟ್ಯಾಕ್ಸ್ ಬೀಳ್ತಿದೆ ಡ್ರೋನ್ ಮುಖಾಂತರ. ಏನ್ ಹೇಳ್ತಾರೆ ಸರ್? ಎಲ್ಲ ಇದರಲ್ಲಿ ಪ್ರಾಪರ್ಟಿನಲ್ಲೂ ಸಜ್ಜಗಳಿಗೂ ಪ್ರಾಪರ್ಟಿ ಟ್ಯಾಕ್ಸ್, ಮೇಲೆ ಟೆರೇಸ್ಗಳಿಗೂ ಪ್ರಾಪರ್ಟಿ ಟ್ಯಾಕ್ಸ್, ಕೆಳಗಡೆ ಬೇಸ್ಮೆಂಟ್ ಪಾರ್ಕಿಂಗು ಪ್ರಾಪರ್ಟಿ ಟ್ಯಾಕ್ಸ್. ಎವ್ರಿಥಿಂಗ್ ಇಸ್ ಅಕಾರ್ಡಿಂಗ್ ಟು ಪ್ಲಿಂತ್ ಏರಿಯಾ. ಹೇಳ್ದಂಗೆ ಪ್ಲಿಂತ್ ಏರಿಯಾ ಪ್ರಕಾರ ಡ್ರೋನ್ ಟೆಕ್ನಾಲಜಿನಲ್ಲಿ ತಗೊಂಡು ಅದೇನ್ ಡ್ರೋನ್ ಟೆಕ್ನಾಲಜಿ ಏನ್ ಮಾಡಿದೆ ಗೊತ್ತಿಲ್ಲ, ಅದು ಎಲ್ಲ ಜಾಸ್ತಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನಮ್ಗೆಲ್ಲ ತೊಂದರೆ ಆಗ್ತಾ ಇದೆ. ಸದಸ್ಯರ ಪ್ರಕಾರ ಸರ್ಕಾರದ ಬಳಿ ದುಡ್ಡಿಲ್ಲ, ನಮ್ಮ ಬಳಿ ದುಡ್ಡು ತೆಗೆದುಕೊಳ್ತಿದ್ದಾರೆ ಎಂಬುದು ಗಂಭೀರ ಆರೋಪ ಕೇಳಿ ಬಂದಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಚಿತ್ಕೊಳ್ಬೇಕಾಗತ್ತೆ. ಡ್ರೋನ್ ಸಂಕಷ್ಟ ಇದೀಗ ಪ್ರಾಪರ್ಟಿ ಟ್ಯಾಕ್ಸ್ ಮಾಲೀಕರಿಗೆ ಎದುರಾಗಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.